ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮ ತೈಲ ಬಿಕ್ಕಟ್ಟು ಹಲವು ದೇಶಗಳಿಗೆ ದೊಡ್ಡ ತಲೆನೋವಾಗಿದೆ. ಗ್ಯಾಸ್ ಸಿಲಿಂಡರ್ ಕೊರತೆ ಬಗ್ಗೆ ಪ್ಯಾನಿಕ್ ಆಗಿದ್ದ ಜನರು LPG ಮುಗಿಬಿದ್ದಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡ ಡೆಲಿವರಿ ಬಾಯ್ಗಳು ಹೆಚ್ಚು ಹಣ ಪಡಿತಾ ಇರುವ ಬಗ್ಗೆ ದೂರುಗಳು ಬರ್ತಾ ಇವೆ. ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರೆ ನೀವು ಸಹಾಯವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ. ಸೋಷಿಯಲ್ ಮೀಡಿಯಾಗಳು ಹಾಗೂ ವೆಬ್ಸೈಟ್ ಮೂಲಕ ದೂರು ನೀಡಬಹುದು. ಕೇಂದ್ರವು ಗ್ರಾಹಕರಿಗೆ ಅನುಕೂಲವಾಗುವಂತೆ ಕೆಲ ನಿರ್ಧಾರ ತೆಗೆದುಕೊಂಡಿದೆ. ಡೆಲಿವರಿ ಬಾಯ್ಗಳಿಂದ ಸಮಸ್ಯೆ ಆದಾಗ ದೂರು ಸಲ್ಲಿಸೋದು ಹೇಗೆ, ಯಾವ ನಂಬರ್ಗಳಿಗೆ ಕರೆ ಮಾಡಬಹುದು ಅನ್ನೋದನ್ನ ತಿಳಿದುಕೊಳ್ಳೋಣ ಬನ್ನಿ. ನೀವು ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಿದ ನಂತರ 2-3 ದಿನಗಳಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಆದರೆ ಸಿಲಿಂಡರ್ ಡೆಲಿವರಿ ಆದ ನಂತರ ಡೆಲಿವರಿ ಬಾಯ್ಗಳು ಹೆಚ್ಚುವರಿ ಹಣವನ್ನ ಕೇಳ್ತಾರೆ. ಗ್ಯಾಸ್ ಕೊರತೆಯಿಂದಾಗಿ ಅವರು ಹೆಚ್ಚಿನ ಹಣಕ್ಕೆ ಡಿಮ್ಯಾಂಡ್ ಮಾಡಬಹುದು. ಅಷ್ಟೇ ಅಲ್ಲದೆ ಮನೆಗೆ ಸಿಲಿಂಡರ್ ತರಲು ಕೂಡ ಹೆಚ್ಚುವರಿ ಹಣವನ್ನ ಕೇಳ್ತಾರೆ. ಕೊಡದ ಸಮಯದಲ್ಲಿ ಗ್ರಾಹಕರೊಂದಿಗೆ ಜಗಳಕ್ಕೂ ಇಳಿತಾರೆ. ಅಂತಹ ಸಮಯದಲ್ಲಿ ತಕ್ಷಣ ನೀವು ಏಜೆನ್ಸಿಗೆ ದೂರು ನೀಡಬಹುದು. ಗ್ಯಾಸ್ ತಂದು ಕೊಡುವವರಿಗೆ ಗ್ರಾಹಕರು ₹1 ಕೂಡ ಹೆಚ್ಚು ಹಣ ಕೊಡಬೇಕಾಗಿಲ್ಲ. ನಿಯಮಗಳ ಪ್ರಕಾರ ಗ್ಯಾಸ್ ಏಜೆನ್ಸಿಗಳು ಅವರ ಮನೆ ಬಾಗಿಲಿಗೆ ಉಚಿತವಾಗಿ ತಲುಪಿಸಬೇಕು. ಅವರು ಗ್ಯಾಸ್ ಬೆಲೆಯನ್ನು ಮಾತ್ರ ವಿಧಿಸಬೇಕು. ಡೆಲಿವರಿ ಬಾಯ್ ಹೆಚ್ಚು ಹಣಕ್ಕೆ ಬೇಡಿಕೆ ಇಟ್ಟರೆ ನೀವು ಕಂಪ್ಲೇಂಟ್ ಕೊಡಬಹುದು. ಡೆಲಿವರಿ ಬಾಯ್ ಹಣ ಕೇಳಿದ್ರೆ ದೂರು ನೀಡಲು ಗ್ಯಾಸ್ ಏಜೆನ್ಸಿಗಳು ಸಹಾಯವಾಣಿ ಸಂಖ್ಯೆಗಳನ್ನು ನೀಡಿದೆ. ಇದರೊಂದಿಗೆ ಡೆಲಿವರಿ ಬಾಯ್ಗಳು ಹೆಚ್ಚು ಹಣ ಕೇಳಿದ್ರೆ ಗ್ಯಾಸ್ ಏಜೆನ್ಸಿಗಳು ದೂರುಗಳನ್ನು ಕೇಳ್ತಿವೆ. ಟೋಲ್ ಫ್ರೀ ಸಂಖ್ಯೆಗಳು: ಗ್ರಾಹಕರು 1-800-233-3555ಗೆ ಕರೆ ಮಾಡುವ ಮೂಲಕ ಕಂಪ್ಲೇಂಟ್ ಕೊಡಬಹುದು. ಇಂಡಿಯನ್ ಗ್ಯಾಸ್ ಗ್ರಾಹಕರು 7718955555. ಭಾರತ್ ಗ್ಯಾಸ್ ಗ್ರಾಹಕರು 1-800-224344. HP ಗ್ಯಾಸ್ ಗ್ರಾಹಕರು 9222201122ಕ್ಕೆ ಕರೆ ಮಾಡಬಹುದು. ಕರೆ ಮಾಡಿದ ನಂತರವೂ ನಿಮ್ಮ ಸಮಸ್ಯೆ ಬಗೆಹರಿಯದಿದ್ದರೆ ನೀವು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳ ಮೂಲಕ ಕಂಪ್ಲೇಂಟ್ ಕೊಡಬಹುದು. ಫೇಸ್ಬುಕ್ ಅಥವಾ X ಮೂಲಕ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ನಿಮ್ಮ ಸಮಸ್ಯೆಯನ್ನು ಟ್ಯಾಗ್ ಮಾಡುವ ಮೂಲಕ ನೀವು ದೂರು ನೀಡಬಹುದು. ನಿಮಗೆ ಇನ್ನೂ ಪ್ರತಿಕ್ರಿಯೆ ಬರದೇ ಇದ್ದರೆ ನೀವು ರಾಷ್ಟ್ರೀಯ ಗ್ರಾಹಕ ಸಹಾಯವಾಣಿ ವೆಬ್ಸೈಟ್ನಲ್ಲಿ ಕಂಪ್ಲೇಂಟ್ ಕೊಡಬಹುದು. ಆ ವೆಬ್ಸೈಟ್ಗೆ ಹೋಗಿ ದೂರು ನೋಂದಾಯಿಸಿ ಕ್ಲಿಕ್ ಮಾಡಿ. ಸೈನ್ ಅಪ್ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಸಂಖ್ಯೆ, ಹೆಸರು ಮತ್ತು ಇಮೇಲ್ ID ನೀಡುವ ಮೂಲಕ ನೋಂದಾಯಿಸಿ. ಅದರ ನಂತರ ಮೊಬೈಲ್ OTPಯನ್ನು ನಮೂದಿಸಿ. ಅದರ ನಂತರ ನೀವು ನಿಮ್ಮ ಗ್ಯಾಸ್ ಸಂಪರ್ಕ ಸಂಖ್ಯೆ, ಗ್ಯಾಸ್ ಏಜೆನ್ಸಿ ಮತ್ತು ನಿಮ್ಮ ಸಮಸ್ಯೆಯನ್ನು ದೂರು ಬರೀಬೇಕಾಗತ್ತೆ. ನಿಮ್ಮ ಬಳಿ ಗ್ಯಾಸ್ ಬಿಲ್ ಇದ್ದರೆ ನೀವು ಬಿಲ್ಲನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಅದರ ನಂತರ ನೀವು ಅದನ್ನು ಸಲ್ಲಿಸಿದ್ರೆ ನಿಮಗೆ ದೂರು ಸಂಖ್ಯೆ ಸಿಗುತ್ತೆ.